ಭೂಮಿಗೆ ಅರ್ಧ ಹೋಗ್ಬೇಕು. ಪ್ರಕೃತಿ ಸೇವೆ, ಅಲ್ಲಿಂದಲೇ ತಾನೇ ತಗೊಂಡಿರೋದು. ಪ್ರಕೃತಿ ಸೇವೆಗೆ ದುಡ್ಡು ಹರಿಬೇಕು. ಅಲ್ಲಿಗೆ ಹರಿದ್ರೆ ಅಮೃತ ಬರುತ್ತೆ. ನೀವು 30 ಪೈಸಾ ಒಂದು ಎಕರೆ ಒಂದು ಫೀಟಿಗೆ ಕೊಟ್ರೆ ಯಾವ ಅಮೃತ ಸೃಷ್ಟಿಸಕ? ನೀವ್ ಹೇಳಿದ್ ಕರೆಕ್ಟ್. ದೇವಸ್ಥಾನ ಇದಕ್ಕಲ್ಲ, ಫಸ್ಟ್ ಪ್ರಕೃತಿಗೆ ಚೈತನ್ಯ ಬೇಕು ಮೇಡಮ್. ಚೈತನ್ಯ, ಅದಕ್ಕೆ ದುಡ್ಡು ಹರಿಸ್ಬೇಕು. ಈಗ ಇದು ಸಣ್ಣ ಸಣ್ಣ ಕಲ್ಲನ್ನ ಮಣ್ಣು ಅಂತೀರಿ ನೀವು, ಒಟ್ಟೊಟ್ಟಿಗೆ ಇರೋದನ್ನ ಶಿಲೆ ಅಂತೀರ. ಶಿಲೆನೇ ಕಡ್ದು ಅಲ್ಲಿ ಒಪ್ಕೊಂತೀರ ಇಲ್ವ ಇದನ್ನ? ಅದು ಅಖಂಡ ಶಿಲೆ, ಇದು ಸಣ್ಣ ಸಣ್ಣ ಶಿಲೆ. ಇದ್ರೊಳಗೆ ಒಂದು ಬೀಜ ಹಾಕಿದ್ರೆ 100 ವರ್ಷ ಹೆಚ್ಚಾಗುತ್ತೆ. ಅದು ದೇವ್ರ ಸ್ಮೃತಿ ಅಷ್ಟೇ, ದೇವ್ರ ಮೂರ್ತಿ, ದೇವ್ರಲ್ಲ. ಆ ದೇವ್ರನ್ನ ಸದ್ರೂಪ್ ನಮ್ಗೆ ಆಕಾರ ಬರ್ದಿದ್ದಕ್ಕೆ ಮುಂದೆ ಆಕಾರ ಇಟ್ಕೊಂಡಿದ್ದಾರೆ. ಅದನ್ನ ನೀವು ಸ್ಕೋಪ್ ಮಾಡ್ಕೊಂಡು ನೀವ್ ಮುಂದೆ ಮೂರ್ತಿ ಬರಂಗ್ ನೀವು ನೋಡ್ಕೋಬೇಕಾಗಿತ್ತು. ನೀವು ಪೂಜೆ ಮಾಡಿ ಬುದ್ಧಿ, ಮನುಷ್ಯನ್ ಬುದ್ಧಿ ಹೆಂಗೈತ್ ನೋಡ್ರಿ. ಪೂಜೆ ಎಲ್ಲಾ ಮಾಡಿ ಆರಾಧನೆ ಮಾಡಿ ಬೀಗ ಹಾಕಿ ನೀಚಿ ಬರ್ಬೇಡ, ನಿನ್ ಜಾಗದಾಗ ನೀನಿರು, ನನ್ ಜಾಗದಾಗ ನಾ ಮಾಡ್ತೀನಿ. ಮನೆಗೆ ದೇವ್ರ ಗುಡಿದ್ದು ನೀವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಏನೈತಿ ಮೇಡಮ್? ದ್ವಂದ್ವಕ್ಕೆ ಇದೀವಿ ನಾವೀಗ. ಹೌದು. ವೀರೇಶವರು ಅಂತಾರೆ ಎದೆ ಮೇಲೆ ಲಿಂಗ ಹಾಕೊಂಡಿರ್ತಾರೆ, ತಿರ್ಗಾ ನಾವು ಅಲ್ಲಿಗೆ ಅಯ್ಯಪ್ಪ ಸ್ವಾಮಿಗೆ ಹೋಯ್ತೀನಿ, ಇಲ್ಲಿಗೆ ಹೋಯ್ತೀನಿ ಅಂತಾರೆ. ನಿಮ್ದು ಉದ್ದೇಶ ಎಲ್ಲಿ ಹಿಡಿಯತ್ತು? ಹೊರಗಡೆ ಇರೋ ಪರಮಾತ್ಮ ಎಲ್ಲ ಮರ್ತೋಗಿದ್ದಾರೆ. ನಿಜ, ಸುಳ್ಳೇ ಅದೆಲ್ಲನ ಅಂತ. ನೋಡ್ರಿ, ಶೂನ್ಯಕ್ಕೆ ಯಾವನು ಹೋಗಕ್ ರೆಡಿ ಇಲ್ಲ, ಯಾರು ರೆಡಿ ಇಲ್ಲ. ಶೂನ್ಯದಿಂದ ಎಲ್ಲ ಆಚೆನೆ ಓಡೋದು. ಶೂನ್ಯದಿಂದಲೇ ನಡೆಯೋದಲ್ಲ. ಈಗ ಶಕ್ತಿ ಏನಂತೀರಿ? ಬೆಳಕು ಕೂಡ ಶೂನ್ಯ, ಕತ್ಲೆ. ಪ್ರಪಂಚ ಎಲ್ಲ ಎದ್ರಿಕಂತ ಇರೋದು ಯಾವ್ದು? ಅಣುಶಕ್ತಿಗೆ, ದೊಡ್ಡ ಶಕ್ತಿಗೆಲ್ಲ, ಅಮೆರಿಕಕ್ಕಲ್ಲ ಯಾವ ಶಕ್ತಿಗೂ ಎದ್ರಿಕಂತ ಇಲ್ಲ. ಅಣುಶಕ್ತಿಗೆ ಅಷ್ಟೇ ಎದ್ರಿಕಂತ ತೆಪ್ಪ ಕುಕೊಂಡಿರೋದು. ಇದನ್ನೇ ಅಣು ಆದ್ರೆ ಪರಮಶಕ್ತಿ ಬರುತ್ತೆ ಅನ್ನೋದು ಆತ್ಮ ಆಗ್ರಿ ಅಂತ ಹೇಳ್ತಾ ಇರೋದು ಎಲ್ಲಾರ್ಗು. ಇದನ್ನ ಧ್ಯಾನ ಕಳ್ಸುತ್ತೆ, ಪೂಜೆ ಕಲ್ಸಲ್ಲ. ನೀವೇನ್ ಸಂಸ್ಕಾರ ಇರ್ತದೆ ಅದೆಲ್ಲ ಶೂನ್ಯ ಆಗ್ಬೇಕು ಅಂದ್ರೆ ಅದು ಧ್ಯಾನದಲ್ಲಿ ಬದುಕಿದ್ದಾಗೆ ನೀವು ಐಕ್ಯ ಆಗ್ಬೇಕು. ಸತ್ತಾಗಲ್ಲ, ಬದುಕ್ದಾಗ್ಲೇ ಧ್ಯಾನ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅನ್ನೋದು, ಎಂಡ್ ಮಾಡ್ಕೋಬೇಡಿ ಜೀವನ ಅಂತ ಹೇಳೋದು. ಎಂಡ್ ಆಗ್ಲಿ ಪ್ರಕೃತಿಯಿಂದ, ಅದು ಮಾಗಿ ಬಿದ್ದೋಗ್ಬೇಕು ಮರದಿಂದ. ನೀವು ಕಾಯಾಗಿ ಬಿದ್ದೋದ್ರೆ ಮುಂದಕ್ಕೂ ನಿಮಗ್ ಲೈಫ್ ಇಲ್ಲ. ಹೌದು, ಅಲ್ಲೇ ಇದೆ ಬ್ರಹ್ಮಾಂಡ, ಪ್ರಕೃತಿಲೇ ಇದೆ ಅದು ಸತ್ವ. ಹಣ್ಣು ಮಾಗಿ ಬಿದ್ದೋದ್ರೆ ಮರಕ್ಕೂ ನೋವಾಗಲ್ಲ, ಹಣ್ಣಿಗೂ ನೋವಾಗಲ್ಲ. ಹಂಗೆ ಆತ್ಮಹತ್ಯೆ ಕಾಯಿ ಬಿದ್ದೋದ್ರೆ ಮರಕ್ಕೂ ನೋವು, ಹಣ್ಣಿಗೂ ನೋವು. ಮುಂದಕ್ಕೆ ಬೀಜ ಅಲ್ಲ ಅದು. ಹೌದು, ಪ್ರಕೃತಿಯಿಂದಲೇ ಇದೆಲ್ಲರೂ ಬೋಧಿಸಿರೋದು. ಇದನ್ನ ನಾನೇನ ಎಲ್ಲೋ ಹೋಗಿ ಇದನ್ನೇನ್ ಕಂಡಿಡಿಬೇಕಾಗಿಲ್ಲ. ನೀವು ಸುತ್ತಮುತ್ತ ನೋಡ್ತಿದ್ರೆ ಪ್ರಕೃತಿ ಎಲ್ಲಾವ್ದು ಕಲ್ಸು. ಅಲ್ಲ, ನಾವು ಸೇವೆಗಳು ಮಾಡ್ತೀವಿ. ಗಿಡಗಳು ಹಾಕಕ್ ಬನ್ನಿ ಅಂದ್ರೆ, ಮರ ಗಿಡ ಹಾಕಿ ಅಂದ್ರೆ ಯಾರು ಬರಲ್ಲ. ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅಲ್ಲಿ ಹೋಗ್ತೀವಿ ಅಂದ್ರೆ ಏನ್ ಜನಗಳು ಬರ್ತಾರೆ ಅಂತೀರಾ? ಅಯ್ಯೋ ಕುಂಭಮೇಳಕ್ಕೆ ಅಂದ್ರೆ ಎಲ್ಲ ಬಂದ್ರು. ಗಿಡ ಹಾಕಕ್ ಬನ್ನಿ ಅಂದ್ರೆ ಯಾರು ಬರಲ್ಲ ಸರ್. ಬರಲ್ಲ. ಆಮೇಲೆ ಹೋಗ್ಬಿಡ್ರಪ್ಪ, ಅವ್ರ ಜೊತೆಗೆ ಗಿಡ ಹಾಕಕ್ ಹೋಗ್ಬಿಡಿಯಪ್ಪ, ಸೇವೆ ಮಾಡಕ್ ಹೋಗ್ಬೇಡಿ. ತಿಂದು ಸಾಯ್ತಾರೆ ಸರ್. ಹೆಂಗೆ ಸ್ವಾರ್ಥಿಗಳು. ಈಗ ಹೆಣ್ಣು ಸಾಕಕ್ ಯಾರು ರೆಡಿ ಇಲ್ಲ. ನನ್ಗೆ ಹೆಣ್ಣು ಸಿಕ್ಲಿಲ್ಲ. ಹೌದು, ಸೊಸೆ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ ಮದ್ವೆಗೆ. ಹೆಣ್ಣು ಭ್ರೂಹತ್ಯ. ನೋಡಿ, ಹಿಂಗೆ ಇರೋದಲ್ಲ ಕಲಿಯುಗ. ತಾನ್ ಮಾತ್ರ ಅತ್ತೆ ಇಲ್ಲದ ಮನೆ ಕೊಡ್ಬೇಕು, ಮತ್ತೆ ಎಲ್ಲ ನೋಡಿ ಕೊಡಬೇಕು. ಅದಕ್ಕೆ ಮೇಡಮ್, ಹಿಂದೂ ಧರ್ಮ ಇದು 2 ಮಕ್ಳನ್ನು ಇರೋದು. ಹೆಣ್ಣನ್ನ ಜ್ಯೋತಿ ಅಂತ ಮನೆಗೆ ಅವ್ರ ಮನೆ ಬೆಳಗಿರೆ ನಮ್ಮ ಮನೆಗೆ ಬೆಳಗ ಜ್ಯೋತಿ ಬರುತ್ತೆ. ಕೀರ್ತಿಗೊಂದ್ ಮಗು, ಜ್ಯೋತಿ. ಮನೆ ಆರ್ಸದ್ದು ಹೇಳ್ಕೊಡೋದಿಲ್ಲ. ಹೋಗಿ ಆರ್ಸ್ಬಿಡು ಆ ಮನೆ, ನನ್ನ ಮನೆ ಮಾತ್ರ ಬೆಳಗ್ಬೇಕು ಅಂತೀವಿ. ಇದು ಸೇವೆ ಭಾವನೆ ಇಲ್ಲ ಇವಾಗಿನ ತಂದೆ ತಾಯಿಗಳೇ. ನಮ್ ಸೇವೆಗೆ ಹೋಗ್ಬೇಡಿ ಅಂತಾರೆ ಸರ್. ಅಜ್ಜಿ ತಾತ ಅಂತಾರೆ. ಒಬ್ಬ ನಂದೆ ನಿಮ್ಮ ಅಜ್ಜಿ ತಾತ ಜೊತೆಗೆ ಇರೋಗಪ್ಪ ಅಂತ. ಅಂದ್ರೆ ಪ್ರಪಂಚ ಯಾವ ಮೌಲ್ಯನೂ ಇಲ್ಲ, ಯಾವ ಸೇವಾನೂ ಇಲ್ಲ. ದೇವಸ್ಥಾನಗಳಿಗೆ ಆ ದೋಷ ಅಂತ, ಈ ದೋಷ ಅಂದ್ರೆ ಅಲ್ಲಿ ಕುಕ್ಕೆ ಅಂತ, ಇಲ್ಲಿ ಕುಕ್ಕೆ ಅಂತ ಏನ್ ಆಡ್ತಾರೆ ಜನಗಳು. ಆಡ್ತಾರೆ ಅಂತಂದ್ರೆ ಅಲ್ಲಿ ದುಡ್ಡಿಂದ ಆಗ್ಬಿಡುತ್ತಲ್ಲ. ಧ್ಯಾನ ಮಾಡಿದ್ರು ಕೂತ್ಕೊಳಕ್ ಆಗಲ್ಲ. ನಮಸ್ಕಾರ. ಈಗ ಪೂಜೆ ಮಾಡಕ್ ಪೂಜಾರಿ ಹಿಡಿಬಹುದು, ಧ್ಯಾನ ಮಾಡಕ್ ಯಾರನ್ನ ಇಡ್ತೀರಾ? ಇವಾಗ ಮನ್ಸು ಕೂರ್ಬೇಕಲ್ಲ. ಆಯ್ತು ಅಮ್ಮ, ಆಯ್ತಮ್ಮ, ಅದೇ ಸಮಸ್ಯೆ. ಆಯ್ತಾಯ್ತು, ಇವಾಗಿನ ಆಯ್ತು. ನಿಮ್ದಾಯ್ತಾ? ಅಲ್ಲ, ಧ್ಯಾನ ಮಾಡೋದ್ ಕಷ್ಟ ಅಲ್ವಾ? ಅದೇ ನಿಮ್ದು ಓನ್ ಯೋಗ್ಯತೆ. ಅದಕ್ಕೆ ಕೆಮಿಕಲ್ ಮಾಡಕ್ಕೆಲ್ಲ ರೆಡಿ ಇದ್ದಾರೆ. ಯಾಕಂದ್ರೆ ಚೀಲದಿಂದ ಬರುತ್ತೆ, ತಾಂಡ್ ಎಸ್ತಾ ಬೀಸ್ತಾ ನ್ಯಾಚುರಲ್ ಮಾಡ್ರಿ ಅಂದ್ರೆ ರೆಡಿ ಇರಲ್ಲ. ಯಾಕಂದ್ರೆ ಪ್ರಕೃತಿಯಿಂದ ಮಾಡ್ಬೇಕಾದ್ರೆ ಸ್ಲೋ ಅದು DC ಇದ್ದಂಗೆ. ಇವ್ರಿಗೆ AC ತರ ಬಿಡ್ಬೇಕು, ತಕ್ಷಣ ಪಾಸ್ ಆಗ್ಬಿಡ್ಬೇಕು. ಅದಕ್ಕೆ DC ಯಾವತ್ತೂ ಸಾಯಿಸ